ಮುದ್ದೆ ಮಾಡೋಕ್ಕಂತಾನೆ ಮುದ್ದೆ ಕೋಲು ಮುದ್ದೆ ಪಾತ್ರೆ ಸಪ್ರೇಟಾಗಿ ಇಟ್ಟಿರ್ತಾರೆ. ಮುದ್ದೆ ಕೋಲು ಮುದ್ದೆ ಪಾತ್ರೆ ಇಲ್ಲದೆ ಈಸಿಯಾಗಿ ಮುದ್ದೆ ಮಾಡುವ ವಿಧಾನ ಹೇಳಿಕೊಡ್ತಾ ಇದ್ದೇನೆ. ಆಂಧ್ರ ಸ್ಟೈಲ್ ಮುದ್ದೆ ಇದು ಸಖತ್ ರುಚಿಯಾಗಿರುತ್ತೆ. ತುಂಬ ಸುಲಭವಾಗಿ ಮಾಡಬಹುದು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಆನ್ ಮಾಡಿ. ಮುದ್ದೆ ಮಾಡೋಕ್ಕೆ ಪಾತ್ರೆ ಬಿಸಿಗಿಟ್ಟು ಪಾತ್ರೆಗೆ 2.5 ಲೋಟದಷ್ಟು ನೀರು ಹಾಕಿದ್ದೇನೆ. ಹಾಗೆ ಈ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ 3/4 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಈ ನೀರಿಗೆ ಅರ್ಧ ಕಪ್ಪಿನಷ್ಟು ಅನ್ನ ಸೇರಿಸ್ತಾ ಇದ್ದೀನಿ. ಮುದ್ದೆಗೆ ಈ ರೀತಿ ಅನ್ನ ಹಾಕಿ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಆಂಧ್ರ ಕಡೆ ಈ ಮುದ್ದೆನ ಸಂಗಟಿ ಅಂತ ಕರೀತಾರೆ. ಈ ನೀರು ಚೆನ್ನಾಗಿ ಕುದಿ ಬರಬೇಕು. ನಾನಿಲ್ಲಿ 1/4 ಲೋಟದಷ್ಟು ನೀರಿಗೆ 2 ಸ್ಪೂನಿನಷ್ಟು ರಾಗಿ ಹಿಟ್ಟನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ನೀರು ಚೆನ್ನಾಗಿ ಕುದಿ ಬಂದ ನಂತರ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ರಾಗಿ ಹಿಟ್ಟನ್ನು ಇನ್ನೊಮ್ಮೆ ಈ ರೀತಿ ಚೆನ್ನಾಗಿ ಕಲಸಿ ಈ ನೀರಿಗೆ ಹಾಕಿ ಕೈ ಬಿಡದೆ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಇದು ರಾಗಿ ಮಣ್ಣಿ ಥರ ಸ್ವಲ್ಪ ಗಟ್ಟಿ ಆಗುತ್ತೆ. ಈ ಟಿಪ್ಸನ್ನ ಫಾಲೋ ಮಾಡೋದ್ರಿಂದ ಮಾಡುವಂತಹ ಮುದ್ದೆ ಗಂಟು ಕಟ್ಟಲ್ಲ. ನೀರು ಈ ರೀತಿ ಚೆನ್ನಾಗಿ ಕುದಿ ಬಂದ ನಂತರ 2 ಲೋಟದಷ್ಟು ರಾಗಿ ಹಿಟ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ರಾಗಿ ಹಿಟ್ಟು ಮಧ್ಯದಲ್ಲಿ ಹಾಕಿ 1 ನಿಮಿಷದೊತ್ತು ಹಾಗೆ ಬಿಡಿ. ಈ ರೀತಿ ನೀರು ಚೆನ್ನಾಗಿ ಕುದಿ ಬಂದು ಮೇಲೆ ಬಂದ ಮೇಲೆ ಇದನ್ನು ಸೌಂಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮುದ್ದೆ ಕೋಲು ಲಟ್ಟಣಿಗೆ ಬೇಕಂತಿಲ್ಲ, ನಾವು ಸಿಂಪಲ್ ಆಗಿ ಈ ರೀತಿ ಮುದ್ದೆನ ಮಾಡ್ಕೊಳ್ಬಹುದು. ಹಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲಿಯೂ ಹಸಿ ಹಿಟ್ಟು ಇರಬಾರ್ದು. ಹಸಿ ಹಿಟ್ಟು ಕಾಣದಂಗೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸೌಂಟಿನಲ್ಲಿ ಅಂಟಿರುವಂತಹ ಹಿಟ್ಟನ್ನು ತೆಗೆದು ಇದನ್ನು 1 ನಿಮಿಷದೊತ್ತು ಮುಚ್ಚಿಡಬೇಕು. ನಾನಿಲ್ಲಿ ಪ್ಲೇಟ್ ಮುಚ್ತಾ ಇದ್ದೀನಿ. ಈ ರೀತಿ ಮುಚ್ಚಿಡೋದ್ರಿಂದ ಹಬೆಯಲ್ಲಿ ಇದು ಬೇಯುತ್ತೆ. 1 ನಿಮಿಷದ ನಂತರ ಮತ್ತೆ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮತ್ತೆ 1 ನಿಮಿಷದೊತ್ತು ಪ್ಲೇಟ್ ಮುಚ್ಚಿ ಇಡಬೇಕು. ನೋಡಿ, 1 ನಿಮಿಷದ ನಂತರ ನಾನು ಪ್ಲೇಟ್ ತೆಗೆದಿದ್ದೇನೆ. ಮುದ್ದೆ ಚೆನ್ನಾಗಿ ಬೆಂದಿದೆ, ಕೈಗೆ ಅಂಟ್ತಾನೂ ಇಲ್ಲ. ಈಗ ಮುದ್ದೆ ಮಾಡೋಣ. ನಿಮಗೆ ಯಾವ ಸೈಜಿನಲ್ಲಿ ಮುದ್ದೆ ಬೇಕೋ ಆ ಸೈಜಲ್ಲಿ ಮುದ್ದೆ ಮಾಡಿ. ಪ್ಲೇಟಿಗೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಕೈಗೆ ನೀರನ್ನು ಮುಟ್ಟಿಕೊಂಡು ಈ ರೀತಿ ಮುದ್ದೆ ಮಾಡಿಕೊಳ್ಬೇಕು. ನೋಡಿ, ಮುದ್ದೆ ಕರೆಕ್ಟಾದ ಹದದಲ್ಲಿ ಬಂದಿದೆ. ಸ್ವಲ್ಪನೂ ನೀರಾಗಲಿ ಅಥವಾ ಗಟ್ಟಿಯಾಗಲಿ ಆಗಿಲ್ಲ. ನಾನು ಹೇಳಿರುವಂತಹ ಮೆಜರ್ಮೆಂಟನ್ನು ನೀವು ಫಾಲೋ ಮಾಡಿದ್ರೆ ಇದೇ ರೀತಿ ಮುದ್ದೆನ ನೀವು ಮಾಡ್ಕೊಳ್ಬಹುದು. ಪಾತ್ರೆಗೂ ಸ್ವಲ್ಪನೂ ಅಂಟಲ್ಲ. ದಿನಕ್ಕೆ 1 ಮುದ್ದೆ ತಿನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ಹಿರಿಯರು ಗಾದೆ ಮಾಡಿರುವಂತಹ ರೀತಿಯಲ್ಲಿ ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ, ಅಂದ್ರೆ ದಿನ ಮುದ್ದೆ ತಿನ್ನುವವರು ಅಷ್ಟು ಗಟ್ಟಿಯಾಗಿರ್ತಾರೆ ಅಂತ ಇದರ ಅರ್ಥ. ಒಳ್ಳೆಯ ಕಾಂಬಿನೇಷನ್ ಅಲ್ಲಿ ಮುದ್ದೆ ತಿಂದ್ರೆ ಸಖತ್ ರುಚಿಯಾಗಿರುತ್ತೆ. ಸಕ್ಕರೆ ಕಾಯಿಲೆ ಇದ್ದವರು ಅನ್ನನ ಸ್ಕಿಪ್ ಮಾಡಿ ಮುದ್ದೆ ಹಾಗೆ ಮಾಡ್ಕೊಳ್ಬಹುದು. ಪಪ್ಪು, ಉಪ್ಸಾರು, ಬಸ್ಸಾರು ಯಾವುದೇ ರೀತಿ ಸಾರಿನ ಜೊತೆನೂ ಮುದ್ದೆ ಸಖತ್ ರುಚಿಯಾಗಿರುತ್ತೆ. ನಾನಿಲ್ಲಿ ಮುದ್ದೆಗೆ ಪಪ್ಪು ಮಾಡಿದ್ದೇನೆ. ಈಗ ಮುದ್ದೆ ತಿಂದು ನೋಡೋಣ ಹೇಗಾಗಿದೆ ಅಂತ. ಮುದ್ದೆ ಅಂತೂ ಸಖತ್ ರುಚಿಯಾಗಿ ಬಂದಿದೆ. 5 ನಿಮಿಷದಲ್ಲಿ ಮುದ್ದೆ ಮಾಡ್ಕೊಳ್ಬಹುದು. ಹಾಗಾದರೆ ನೀವು ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.